ಆತ್ಮೀಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಹಳ ಇಂಪಾರ್ಟೆಂಟ್ ಆದ 2 ಅಂಕದ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೇವೆ. 10ನೇ ತರಗತಿದು ಎಕ್ಸಾಮ್ ಇನ್ನೇನು ಬುಧವಾರ ಬರ್ತಾ ಇದೆ. ಎಕ್ಸಾಮ್ಗೋಸ್ಕರ ತಯಾರಾಗ್ತಕ್ಕಂಥವ್ರಿಗೆ ಇದೊಂದು ಬಹಳಷ್ಟು ಅಪರೂಪದ ಮೆಟೀರಿಯಲ್ ಅಂತ ಹೇಳ್ಬೋದು. ಇಲ್ಲಿ 2 ಅಂಕದ ಪ್ರಶ್ನೆಗಳು ಮಾಡೆಲ್ ಕ್ವಶನ್ ಪೇಪರ್ 1, 2, 3, 4 ಅಲ್ಲಿ ಬಂದಿರೋದು, ಪ್ರಿಪರೇಟರಿ 1, 2, 3 ನಲ್ಲಿ ಬಂದಿರತಕ್ಕಂಥ ಭಾರಿ ಇಂಪಾರ್ಟೆಂಟ್ ಗಳನ್ನ ಆಯ್ದುಕೊಂಡು ನಾವು ಮಾಡಿದ್ದೇವೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇನ್ನೊಂದು ವಿಷಯ ಏನಂತಂದ್ರೆ, ಇಲ್ಲಿ ತನಕ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ನಿಮ್ಮ ಒಂದು ಚಿಕ್ಕ ಕಾರ್ಯ ನಮಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳ್ತಾ, ವಿಡಿಯೋ ನೋಡಿದ ನಂತರ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಬನ್ನಿ ನಾವು ಈಗ 2 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮಿಡಿಯೋದಿಂದ 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದನೇದು, ಡಾನ್ ಆನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಅಂಡ್ ದ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್ ಜಸ್ಟಿಫೈ. ಡಾನ್ ಆನ್ಸೆಲ್ಮೋ ತನ್ನ ಭೂಮಿ ಮತ್ತೆ ಮಕ್ಕಳು ಅಂತಂದ್ರೆ ಬಹಳ ಅವ್ರಿಗೆ ಆಕರ್ಷಣೀಯ ವಸ್ತು ಪ್ಲೇಸ್ ಆಗಿತ್ತು, ಹೇಗೆ ಅಂತ ಕೇಳಿದ್ದಾರೆ. ಡಾನ್ ಆನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಅಂಡ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ. ಹಿ ಯೂಸ್ ಟು ಪ್ಲಾಂಟ್ ಅ ಟ್ರೀ. ಅವ್ರು ಸಾಮಾನ್ಯವಾಗಿ ಒಂದು ಗಿಡವನ್ನು ನೆಡ್ತಾ ಇದ್ರು. ಎವ್ರಿ ಟೈಮ್ ಎ ಚೈಲ್ಡ್ ವಾಸ್ ಬಾರ್ನ್ ಇನ್ ದ ವಿಲೇಜ್. ಪ್ರತಿಯೊಂದ್ಸಲ ಆ ಊರಿನಲ್ಲಿ ಒಂದು ಮಗು ಹುಟ್ಟಿತು ಅಂತಂದ್ರೆ ಅಲ್ಲಿ ಒಂದು ಗಿಡವನ್ನ ನೆಡ್ತಾ ಇದ್ರು. ಅಂಡ್ ವೆನ್ ಹಿ ಸೋಲ್ಡ್ ಹಿಸ್ ಲ್ಯಾಂಡ್, ಹಿ ಡಿಡ್ ನಾಟ್ ಸೆಲ್ ದ ಟ್ರೀಸ್. ಅವರು ಏನು ಲ್ಯಾಂಡ್ ಅನ್ನ ಮಾರಿದಾಗ ಅಲ್ಲಿರ್ತಕ್ಕಂಥ ಮರಗಳನ್ನ ಮಾರಲಿಲ್ಲ. ಹಿ ಸೆಡ್ ದಟ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ರಿಯೋ ಇನ್ ಮಿಡಿಯೋ. ಅವ್ರು ಹೇಳ್ತಾರೆ, ಆ ಮರಗಳೆಲ್ಲ ಆ ಊರಿನ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಅಂತ. ಇದು ಹೇಳುತ್ತೆ ನಮ್ಗೆ ಏನಂತಂದ್ರೆ, ಅವರು ಲ್ಯಾಂಡ್ ಬಗ್ಗೆ ಮತ್ತೆ ಚಿಲ್ಡ್ರನ್ ಬಗ್ಗೆ ಬಹಳಷ್ಟು ಪ್ಯಾಷನೇಟ್ ಆಗಿದ್ರು ಅಂತಕ್ಕಂಥದ್ದನ್ನ ಹೇಳುತ್ತೆ. ವಾಟ್ ಮೇಡ್ ದ ಅಮೇರಿಕನ್ಸ್ ಕಂಪ್ಲೇನ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ. ಅಮೇರಿಕನ್ಸ್ ಕಂಪ್ಲೇಂಟ್ ಮಾಡಿದ್ರಲ್ಲ ರಿಯೋ ಇನ್ ಮಿಡಿಯೋದ ಮಕ್ಕಳ ವಿರುದ್ಧ, ಅದಕ್ಕೆ ಏನ್ ಕಾರಣ? ದ ಅಮೇರಿಕನ್ಸ್ ಕಂಪ್ಲೇಂಟ್ ದ ಸ್ಟೋರಿ ಟೆಲ್ಲರ್ that the children of the village were overrunning their property. ಅವರು ತಮ್ಮ ಭೂಮಿಯನ್ನ ಅತಿಕ್ರಮಣ ಮಾಡ್ಕೊಳ್ತಾ ಇದ್ದಾರೆ ಅಂತ. ಪ್ಲೇಯಿಂಗ್ ಇನ್ ದ ಆರ್ಚರ್ಡ್, ತೋಟದಲ್ಲಿ ಆಟ ಆಡ್ತಾರೆ. ಪುಟಿಂಗ್ ದ ಪ್ಲೇ ಫೆನ್ಸಸ್, ಅವರು ಏನು ಬೇಲಿಗಳನ್ನ ರಚನೆ ಮಾಡ್ತಾರೆ. ಅರೌಂಡ್ ದ ಪ್ಲೇ ಏರಿಯಾ, ಪ್ಲಕ್ಕಿಂಗ್ ದ ಫ್ಲವರ್ಸ್ ಫ್ರಮ್ ದ ಟ್ರೀಸ್, ಅಲ್ಲಿರ್ತಕ್ಕಂಥ ಗಿಡ ಮರಗಳಿಂದ ಹೂಗಳನ್ನ ಕೀಳ್ತಾರೆ. ಲಾಫಿಂಗ್ ವೆನ್ ಎವರ್ ದೇ ವರ್ ಸ್ಪೋಕನ್ ಟು ಅಂಡ್ ರಿಪ್ಲೈಡ್ ಇನ್ ಸ್ಪ್ಯಾನಿಷ್. ಅವರು ಯಾವಾಗ ಯಾಕೆ ಹಿಂಗೆ ಮಾಡ್ತೀರಾ ಅಂತ ಏನಾದ್ರು ಕೇಳಿದ್ರೆ ಅವರು ರಿಪ್ಲೈ ಮಾಡ್ತಾರೆ ಯಾವುದ್ರಂತಂದ್ರೆ ಸ್ಪ್ಯಾನಿಷ್ ಭಾಷೆಯಲ್ಲಿ. ಸೊ ದೇ ಕುಡ್ ನಾಟ್ ಎಂಜಾಯ್ ದ ಪ್ರಾಪರ್ಟಿ. ಅವರೆಲ್ಲ ಹಾಗೆ ಓವರ್ ರನ್ನಿಂಗ್ ಮಾಡ್ತಿರ್ಬೇಕಾದ್ರೆ ಹೇಗೆ ಅಮೇರಿಕನ್ಸ್ ಎಂಜಾಯ್ ಮಾಡ್ಲಿಕ್ಕಾಗತ್ತೆ? ಅವರು ಎಂಜಾಯ್ ಮಾಡಲಿಲ್ಲ ಅಂತಕ್ಕಂಥದ್ದು ಅದೇ ಕಂಪ್ಲೇಂಟ್ ಅನ್ನು ಮಾಡ್ತಾರೆ. ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಆನ್ಸೆಲ್ಮೋ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಡಾನ್ ಆನ್ಸೆಲ್ಮೋ ಒಬ್ಬ ತತ್ವ ಆದರ್ಶಗಳಿರ್ತಕ್ಕಂಥ ವ್ಯಕ್ತಿ ಅನ್ನೋದಕ್ಕೆ ನೀವು ಏನ್ ಕಾರಣ ಕೊಡ್ತೀರಾ ಅಂತ ಹೇಳೋದಾದ್ರೆ, ಅಮೇರಿಕನ್ಸ್ ಸರ್ವೈಡ್ ದ ಲ್ಯಾಂಡ್ ಅಂಡ್ ಫೌಂಡ್ ದಟ್ ಲ್ಯಾಂಡ್ ವಾಸ್ ಮೋರ್ ದ್ಯಾನ್ 8 acres. ಅಮೇರಿಕನ್ರು ಆ ಭೂಮಿಯನ್ನು ಅಳತೆ ಮಾಡ್ತಾರೆ. ಅಳತೆ ಮಾಡಿದಾಗ ಆ ಭೂಮಿ 8 ಎಕರೆಗಿಂತ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ದೇ ಆಫರ್ ಡಬಲ್ ಅಮೌಂಟ್ ಫಾರ್ ದ ಲ್ಯಾಂಡ್. ಅವ್ರು ಹೇಳ್ತಾರೆ ಎಕ್ಸ್ಟ್ರಾ ಲ್ಯಾಂಡ್ ಇದೆ, ಎಕ್ಸ್ಟ್ರಾ ಅಮೌಂಟ್ ತಗೊಳ್ಳಿ ಅಂತ. ಹಿ ರಿಜೆಕ್ಟೆಡ್ ದ ಆಫರ್. ಆದ್ರೆ ಈ ಓಲ್ಡ್ ಮ್ಯಾನ್ ಅಥವಾ ಡಾನ್ ಆನ್ಸೆಲ್ಮೋ ಆ ಆಫರ್ನ ರಿಜೆಕ್ಟ್ ಮಾಡ್ತಾರೆ. ಅಂಡ್ ಸ್ಟಿಕ್ ಟು ದ ವರ್ಡ್ಸ್ ವಾಟ್ ಹಿ ಹ್ಯಾಡ್ ಆಲ್ರೆಡಿ ಕೋಟೆಡ್. ಆಲ್ರೆಡಿ ಏನು ಇವ್ರು ಒಪ್ಕೊಂಡಿರ್ತಾರೆ $1,200, ಅದೇ ನನಗೆ ಅಷ್ಟೇ ಸಾಕು, ಇನ್ನು ಜಾಸ್ತಿ ಕೊಡಬೇಡಿ ಅಂತ ಹೇಳ್ತಾರೆ. ದಿಸ್ ಶೋಸ್ ದಟ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಇದು ನಮಗೆ ಹೇಳುತ್ತೆ ಆತ ಒಬ್ಬ ತತ್ವಗಳಿರ್ತಕ್ಕಂಥ ಅಥವಾ ಪ್ರಿನ್ಸಿಪಲ್ ಇರ್ತಕ್ಕಂಥ ಮನುಷ್ಯ ಆಗಿದ್ದ ಅಂತ. 4ನೇ ಪ್ರಶ್ನೆ, ವೈ ಡಿಡ್ ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ. ಯಾಕೆ ಓಲ್ಡ್ ಮ್ಯಾನು ಎಕ್ಸ್ಟ್ರಾ ಮನಿ ತಗೊಳ್ಳೋದಕ್ಕೆ ತಿರಸ್ಕಾರ ಮಾಡಿದ್ರು? ದ ಸ್ಟೋರಿ ಟೆಲ್ಲರ್ ಫೇಲ್ ಟು ಕನ್ವಿನ್ಸ್ ಡಾನ್ ಆನ್ಸೆಲ್ಮೋ ಟು ಅಕ್ಸೆಪ್ಟ್ ಮೋರ್ ಮನಿ. ಸ್ಟೋರಿ ಟೆಲ್ಲರ್ ಇದರಲ್ಲ, ಇವನ್ ಸಿಡಿಲ್ಲೋ, ಅವರು ಕನ್ವಿನ್ಸ್ ಮಾಡೋದರಲ್ಲಿ ಎಡುತ್ತಾರೆ ಅಂತಕ್ಕಂಥದ್ದು.
because Don Anselmo felt that he was insulted by the offer. Don Anselmo ಅಂದ್ಕೊಳ್ತಾರೆ, ನೀವು ನನ್ನನ್ನ ಇನ್ಸಲ್ಟ್ ಮಾಡ್ತಾ ಇದ್ದೀರ ಈ ಆಫರ್ ಕೊಟ್ಬಿಟ್ಟು ಅಂತ. Don Anselmo was a man of principles and he stuck to the word. ಮೊದ್ಲೇನ್ ಮಾತಾಡಿರ್ತಾನೆ ಅದಕ್ಕೆ ಕಟ್ ಬೀಳ್ತಾರೆ. ಅವರು ಒಬ್ಬ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಆಗಿರ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಅವರು ಎಕ್ಸ್ಟ್ರಾ ಮನಿನ ತಗೊಳ್ಳಲ್ಲ. ಡಾನ್ ಅನ್ಸೆಲ್ಮೋ ವಾಸ್ ಅ ಜನರಸ್ ಮ್ಯಾನ್, ಜಸ್ಟಿಫೈ. ಡಾನ್ ಅನ್ಸೆಲ್ಮೋ ಒಬ್ಬ ಉದಾರಿ ಮನುಷ್ಯ, ಇದನ್ನ ಸಮರ್ಥನೆ ಮಾಡ್ಕೊಳ್ಳಿ. ಡಾನ್ ಅನ್ಸೆಲ್ಮೋ ವಾಸ್ ಜನರಸ್ ಬಿಕಾಸ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಉದಾರಿ ಆಗಿದ್ದ ಯಾಕಂತಂದ್ರೆ ಅವರು ಪ್ರಿನ್ಸಿಪಲ್ ಇದ್ದಂತ ಮನುಷ್ಯರಾಗಿದ್ರು. ಹಿ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಆಫರ್ಡ್ ಬೈ ದ ಅಮೇರಿಕನ್ಸ್. ಅಮೇರಿಕನ್ನರು ನೀಡಿದಂತ ಆಫರ್ ಏನು ಎಕ್ಸ್ಟ್ರಾ ಮನಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅದನ್ನ ರೆಫ್ಯೂಸ್ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಅಂಡ್ ಈ ಸೈಡ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್. ಅವ್ರು ಹೇಳ್ತಾರೆ ಅಲ್ಲಿರ್ತಕ್ಕಂಥ ಮರಗಳು ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಇದೆಲ್ಲವನ್ನ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಆತ ಜನರಸ್ ಮ್ಯಾನ್ ಆಗಿದ್ದ. ಈಗ ಐ ಆಮ್ ದ ಲ್ಯಾಂಡ್ ಅಂತಕ್ಕಂಥ ಪದ್ಯ. ಯು ಕ್ಯಾನ್ ನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. Is this tone of weakness or self-assertion? Give reasons for your answer. In the poem I Am the Land, the poet tells that the Mother Earth has ocean of patience. I am the land ಪದ್ಯದಲ್ಲಿ ಕವಿ ಹೇಳ್ತಾರೆ ಭೂಮಿ ಅಂತಕ್ಕಂಥದ್ದು ಒಬ್ಬ ಏನು ಓಷನ್ ಆಫ್ ಪೇಷನ್ಸ್, ತಾಳ್ಮೆಯ ಸಾಗರವನ್ನೇ, ತಾಳ್ಮೆಯ ಸಮುದ್ರದಷ್ಟು ತಾಳ್ಮೆಯನ್ನು ಹೊಂದಿತ್ತು, ಸಾಗರದಷ್ಟು ತಾಳ್ಮೆಯನ್ನು ಹೊಂದಿತ್ತು ಭೂಮಿ. ಮ್ಯಾನ್ ಯೂಸಸ್ ಲ್ಯಾಂಡ್ ಇನ್ ಮೆನಿ ವೇಸ್ ಬಟ್ ಶಿ ಲೇ ಪೇಷಂಟ್. ಮನುಷ್ಯ ಬಹಳಷ್ಟು ರೀತಿಯಲ್ಲಿ ಭೂಮಿಯನ್ನು ಉಪಯೋಗಿಸ್ಕೊಳ್ತಾನೆ, ಆದರೆ ಭೂಮಿ ಮಾತ್ರ ತಾಳ್ಮೆಯಿಂದ ಇರುತ್ತೆ. ಪೀಪಲ್ ಡೂ ಮೆನಿ ಆಕ್ಟಿವಿಟೀಸ್ ಅಂಡ್ ಡಿಸ್ಟರ್ಬ್ಸ್ ದ ಲ್ಯಾಂಡ್. ಮನುಷ್ಯರು, ಜನರು ಭೂಮಿ ಮೇಲೆ ಬಹಳಷ್ಟು ಆಕ್ಟಿವಿಟಿಗಳನ್ನ ಮಾಡ್ತಾರೆ, ಭೂಮಿಯನ್ನ ಡಿಸ್ಟರ್ಬ್ ಮಾಡ್ತಾರೆ. ಚೈನ್ ಲಿಂಕ್, ನೆಕ್ಲೆಸ್, ಚೋಕ್ಸ್ ಅಂಡ್ ಸಪೋರ್ಟೆಡ್ಸ್. ಈ ಏನು ಗನ್ನುಗಳನ್ನ ಹಿಡ್ಕೊಂಡು ಬರ್ತಕ್ಕಂಥದ್ದು, ಇದು ನಂದೇ ಅಂತಕ್ಕಂಥ ಬೇಲಿ ಹಾಕ್ತಕ್ಕಂಥದ್ದು ಉಸಿರುಗಟ್ಟುವಂತ ವಾತಾವರಣನ ಸೃಷ್ಟಿ ಮಾಡುತ್ತೆ. ಬಟ್ ದ ಲ್ಯಾಂಡ್ ಸೆಲ್ಫ್ ಅಸರ್ಷನ್ ಈಸ್ ದಟ್. ಆದ್ರೆ ಭೂಮಿ ತನ್ನೊಳಗೆ ತಾನು ಹೇಳ್ಕೊಳ್ತದೆ ಏನಂತ ಅಂದ್ರೆ, ಮ್ಯಾನ್ ಕ್ಯಾನ್ ನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಒಂದು ಭೂಮಿಗೆ, ಒಂದು ಜಾಗಕ್ಕೆ, ಸ್ವಲ್ಪ ಜಾಗಕ್ಕೆ 10 ಎಕರೆ, 15 ಎಕರೆ, 20 ಎಕರೆ ಹಾಕ್ಬೋದು. ಆದ್ರೆ ಇಡೀ ಭೂಮಿಗೆ ಬೇಲಿ ಹಾಕ್ಲಿಕ್ಕೆ ಆಗುತ್ತಾ ಮನುಷ್ಯ ಅಂತ ಕೇಳ್ಕೊಳ್ಳುತ್ತೆ ಭೂಮಿ ತನ್ನೊಳಗೆ ತಾನು. ಮ್ಯಾನ್ ಕಾಂಟ್ ಗೆಟ್ ಕಂಟ್ರೋಲ್ ಓವರ್ ದ ಲ್ಯಾಂಡ್. ಮನುಷ್ಯ ಇಡೀ ಲ್ಯಾಂಡ್ ಅನ್ನ ಕಂಟ್ರೋಲ್ ತಗೊಳಕ್ ಆಗೋದಿಲ್ಲ. ಇನ್ ಫ್ರಂಟ್ ಆಫ್ ಮ್ಯಾನ್ ಲ್ಯಾಂಡ್ ಈಸ್ ಆಲ್ವೇಸ್ ಸುಪ್ರೀಂ. ಮನುಷ್ಯರ ಮುಂದೆ, ಮನುಷ್ಯರ ಎದುರುಗಡೆ ಭೂಮಿ ಯಾವಾಗ್ಲೂ ಸುಪ್ರೀಂ ಆಗಿರ್ತದೆ ಅಂತಕ್ಕಂಥದ್ದನ್ನ ಹೇಳ್ಬೋದು. How does the poem contrast the land's patience with human behavior? The poem contrasts the land's patience with human behavior by showing how humans loudly claim ownership of the land. ಭೂಮಿ ನಂದೇ ಅಂತ ಹೇಳಿ ಜೋರಾಗಿ ಕೂಗಿ ಹೇಳ್ತಾನೆ ಮನುಷ್ಯ. The land quietly waits without reacting. ಅಂತ ಟೈಮಲ್ಲೂ ಕೂಡ ಭೂಮಿ ವೇಟ್ ಮಾಡ್ತಾ ಇರುತ್ತೆ, ಏನು ರಿಯಾಕ್ಟೇ ಮಾಡೋದಿಲ್ಲ. While humans are quick to assert control and act out of arrogance. ಮನುಷ್ಯರು ಬಹಳ ಅರೋಜೆಂಟ್ ಆಗಿ ಕೂಡ ವರ್ತನೆಯನ್ನ ಮಾಡ್ತಾರೆ. ದ ಲ್ಯಾಂಡ್ ರಿಮೈನ್ಸ್ ಕಾಮ್. ಆದ್ರೆ ಭೂಮಿ ಮಾತ್ರ ಕಾಮ್ ಆಗಿರುತ್ತೆ ಅಂಡ್ ಎಂಜೂರಿಂಗ್, ಸಹಿಸ್ಕೊಳ್ಳುತ್ತೆ ಎಲ್ಲ. ಟೀಚಿಂಗ್ ದಟ್ ನೇಚರ್ ಈಸ್ ಫಾರ್ ಮೋರ್ ಪವರ್ಫುಲ್ ಅಂಡ್ ಪೇಷಂಟ್ ದ್ಯಾನ್ ಹ್ಯೂಮನ್ ಅಟೆಂಪ್ಟ್ಸ್ ಟು ಡಾಮಿನೇಟ್ ಇಟ್. ಆದ್ರೆ ಅದು ಹೇಳುತ್ತೆ, ಅದು ಟೀಚ್ ಮಾಡುತ್ತೆ ಏನಂತ ಅಂದ್ರೆ, ಮನುಷ್ಯರಿಗಿಂತ ಭೂಮಿ ಅಂತಕ್ಕಂಥದ್ದು ಅಥವಾ ನಿಸರ್ಗ ಅಂತಕ್ಕಂಥದ್ದು ಬಹಳಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು ಮತ್ತು ತಾಳ್ಮೆ ಉಳ್ಳಂಥದ್ದು ಅನ್ನೋದನ್ನ ಟೀಚ್ ಮಾಡುತ್ತೆ. ಮೂರನೇ ಪ್ರಶ್ನೆ, ವಾಟ್ ಆರ್ ದ ಆಕ್ಟಿವಿಟೀಸ್ ಬೀಂಗ್ ಡನ್ ಬೈ ದ ಮ್ಯಾನ್ ಆನ್ ದ ಲ್ಯಾಂಡ್? ಭೂಮಿಯ ಮೇಲೆ ಯಾವ ಯಾವ ಆಕ್ಟಿವಿಟಿಗಳನ್ನ ಮಾಡಲಾಗುತ್ತೆ? ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್, ದ ಮ್ಯಾನ್ ಪ್ಲೋಸ್, digs, tramples and fence the land. ಭೂಮಿ ಮೇಲೆ ಏನೇನ್ ಮಾಡ್ತಾನೆ ಮನುಷ್ಯ? ಉಳುಮೆ ಮಾಡ್ತಾನೆ, ಅದನ್ನ ಡಿಗ್ ಮಾಡ್ತಾನೆ, ತುಳಿತಾನೆ, ಬೇಲಿ ಹಾಕ್ತಾನೆ. He also turns it inside out by digging and mining. ಅಷ್ಟೇ ಅಲ್ದನೆ ಏನ್ ಮಾಡ್ತಾನೆ ಅಂತಂದ್ರೆ, ಅದನ್ನ ಮೈನಿಂಗ್ ಎಲ್ಲ ಮಾಡೋದ್ರ ಮೂಲಕ ಅದನ್ನ
ಬಹಳಷ್ಟು ಅದಕ್ಕೆ ತೊಂದರೆ ಕೊಡ್ತಾನೆ ಅಂತಕ್ಕಂಥದ್ದು. 4ನೇ ಪ್ರಶ್ನೆ, ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದಟ್ ದ ಅರ್ತ್ ಹ್ಯಾಸ್ ಅನ್ ಓಷನ್ ಆಫ್ ಪೇಷನ್ಸ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್? ಪೊಯೆಟ್ ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತಾರೆ ಭೂಮಿ ಬಹಳಷ್ಟು ಅಗಾಧವಾದ ತಾಳ್ಮೆಯನ್ನ ಹೊಂದಿದೆ ಅನ್ನೋದನ್ನ ಐ ಆಮ್ ದ ಲ್ಯಾಂಡ್ ಅಲ್ಲಿ ಯಾವ ರೀತಿ ಹೇಳ್ತಾರೆ ಅಂತಕ್ಕಂಥದ್ದು. ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್, the poet shows that the earth has an ocean of patience by describing how it silently endures all the actions of man. ಮನುಷ್ಯನ ಎಲ್ಲ ಚಟುವಟಿಕೆಗಳನ್ನು ತಾಳಿಕೊಂಡು ಭೂಮಿ ಯಾವ ರೀತಿ ಸಹಿಸಿಕೊಳ್ಳುತ್ತೆ ಅನ್ನೋದನ್ನ ಇದರಲ್ಲಿ ವರ್ಣನೆ ಮಾಡಿದ್ದಾರೆ. ದೋ ಮ್ಯಾನ್ ಪ್ಲೋಸ್, digs, tramples and build fences, the land never complains or protests. ಮನುಷ್ಯ ಭೂಮಿ ಮೇಲೆ ಉಳುಮೆ ಮಾಡ್ತಾನೆ, ದೊಡ್ಡ ದೊಡ್ಡ ಪಿಟ್ಟುಗಳನ್ನ ತೋಡ್ತಾನೆ, ತುಳಿತಾನೆ, ಬೇಕಾದಷ್ಟು ನಂದೇ ಭೂಮಿ ಅಂತ ಕೂಗಿ ಹೇಳ್ತಾನೆ, ಅಲ್ಲೆಲ್ಲ ಬೇಲಿಗಳನ್ನ ನಿರ್ಮಾಣ ಮಾಡ್ತಾನೆ. ಆದ್ರೂ ಕೂಡ ಭೂಮಿ ಕಂಪ್ಲೇಂಟ್ ಮಾಡೋದಿಲ್ಲ, ವಿರೋಧ ಮಾಡೋದಿಲ್ಲ, ತಾಳ್ಕೊಳ್ಳುತ್ತೆ ಎಲ್ಲವನ್ನ. ಇಟ್ ಕ್ವೈಟ್ಲಿ ಬೇರ್ಸ್ ಆಲ್ ದ ಪೈನ್ ಅಂಡ್ ಹಾರ್ಮ್ ಕಾಸ್ಡ್ ಬೈ ಹ್ಯೂಮನ್ ಆಕ್ಟಿವಿಟೀಸ್. ಮನುಷ್ಯನಿಂದ ಆಗ್ತಕ್ಕಂಥ ಎಲ್ಲ ನೋವುಗಳನ್ನ, ಸಮಸ್ಯೆಗಳನ್ನ ಅದು ತನ್ನೊಳಗೆ ತಾನು ಸಹಿಸಿಕೊಳ್ಳುತ್ತೆ. ದಿಸ್ ಕಾಮ್ ಎಂಡ್ಯೂರೆನ್ಸ್ ಶೋಸ್ ದ ಅರ್ತ್ಸ್ ಗ್ರೇಟ್ ಪೇಷನ್ಸ್ ಲೈಕ್ ಅನ್ ಓಷನ್ ದಟ್ ಕ್ಯಾನ್ ಹೋಲ್ಡ್ ಎವ್ರಿಥಿಂಗ್ ವಿತೌಟ್ ಆಂಗರ್. ಇದು ನಮಗೆ ಹೇಳುತ್ತೆ, ಈ ಒಂದು ಸಹನೆ, ಈ ಒಂದು ತಾಳ್ಮೆ, ಈ ಒಂದು ಸಹಿಷ್ಣುತೆ ಅನ್ನೋದು ಏನ್ ಹೇಳುತ್ತೆ ನಮಗೆ ಅಂತಂದ್ರೆ ಅದರ ಅಗಾಧವಾದಂತ ತಾಳ್ಮೆಯನ್ನ ನಮಗೆ ಹೇಳುತ್ತೆ. ಈಗ ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ ಪ್ರಶ್ನೆಗಳು. ಅಂಬೇಡ್ಕರ್ ವಾಸ್ ಡಿಸ್ಕ್ರೈಬ್ಡ್ ಆಸ್ ದ ಸಿಂಬಲ್ ಆಫ್ ರಿವೋಲ್ಟ್. ವಾಟ್ ಮೇಡ್ ನೆಹರು ಟು ಡಿಸ್ಕ್ರೈಬ್ ಸೋ? ಅಂಬೇಡ್ಕರ್ ಅವರನ್ನ ಸಿಂಬಲ್ ಆಫ್ ರಿವೋಲ್ಟ್ ಅಂದ್ರೆ ದಂಗೆಯ ಪ್ರತೀಕ ಅಂತ ಕರೀತಾರೆ. ಯಾರು? ನೆಹರೂರವರು. ಏನ್ ಕಾರಣ? ಡಾಕ್ಟರ್ ಅಂಬೇಡ್ಕರ್ ಹ್ಯಾಸ್ ಅ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯದ ಒಂದು ದೃಷ್ಟಿಕೋನವನ್ನು ಹೊಂದಿದ್ರು. ಹಿ ಫಾಟ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಪರವಾಗಿ ಅವರು ಹೋರಾಡಿದ್ರು. ಹಿ ಮೇಡ್ ವೇರಿಯಸ್ ಪ್ರಾವಿಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ತುಳಿತಕ್ಕೊಳಗಾದವರನ್ನ ಅಥವಾ ಹಿಂದುಳಿದವರನ್ನ ಮೇಲೆತ್ತೋದಕ್ಕೆ ಅವರು ಸಂವಿಧಾನದಲ್ಲಿ ಬಹಳಷ್ಟು ಪ್ರಾವಿಷನ್ ಕೊಡೋದ್ರ ಮೂಲಕ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಅವರನ್ನ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಹೇಳಿ ಕರೆದ್ರು. ವಾಟ್ ಡಿಸ್ಟಿಂಗ್ವಿಶ್ ಕ್ವಾಲಿಟೀಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಮೇಡ್ ನೆಹರು ಚೂಸ್ ಹಿಮ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ? ಸ್ವತಂತ್ರ ಭಾರತದಲ್ಲಿ ಪ್ರಪ್ರಥಮ ಒಬ್ಬ ಲಾ ಮಿನಿಸ್ಟರ್ ಆಗಿ ಅಂದ್ರೆ ಕಾನೂನು ಮಂತ್ರಿಯಾಗಿ ಅಂಬೇಡ್ಕರ್ ಅವರನ್ನ ನೆಹರೂರವರು ಮಾಡ್ತಾರೆ. ಇದಕ್ಕೆ ಏನು ಭಿನ್ನತೆ ಅವರಲ್ಲಿ ಇದ್ದಿದ್ದು ಕಾರಣ ಅಂತಕ್ಕಂಥದ್ದು. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಅಂಡ್ ಲೆಜಿಸ್ಲೇಷನ್. ಕಾನೂನುಗಳಲ್ಲಿ ಮತ್ತು ಶಾಸಕಾಂಗದಲ್ಲಿ ಅವರು ಬಹಳಷ್ಟು ಸ್ಕಿಲ್ಗಳನ್ನ ಹೊಂದಿದ್ರು. ಈ ಹ್ಯಾಡ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಅವರಿಗೆ ಒಂದು ದೂರದೃಷ್ಟಿ ಇತ್ತು, ಏನು? ಸಾಮಾಜಿಕ ನ್ಯಾಯದ ಬಗ್ಗೆ. ಹಿ ಮೇಡ್ ಕ್ಯಾಂಪೈನ್ಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್. ಸಾಮಾಜಿಕ ಅನ್ಯಾಯದ ವಿರುದ್ಧ ಅಥವಾ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯದ ವಿರುದ್ಧ ಅವರು ಚಳುವಳಿಗಳನ್ನ ಮಾಡಿದ್ರು ಅಂತಕ್ಕಂಥದ್ದು. ಹೌ ಡಿಡ್ ಗಾಂಧೀಜಿ ಅಂಡ್ ಡಾಕ್ಟರ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ? ಹೇಗೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರು ಜಾತಿ ಪದ್ಧತಿಯನ್ನ, ಜಾತಿ ತಾರತಮ್ಯವನ್ನ, ಜಾತಿ ಭೇದ ಭಾವವನ್ನ ಹೋಗಲಾಡಿಸಲಿಕ್ಕೆ ಯಾವ ರೀತಿ ಪ್ರಯತ್ನವನ್ನು ಮಾಡಿದ್ರು? ಗಾಂಧೀಜಿ ರಿಮೈಂಡೆಡ್ ದ ಡ್ಯೂಟಿ ಆಫ್ ಹೈಯರ್ ಕ್ಲಾಸಸ್ ಟುವರ್ಡ್ಸ್ ಡಿಪ್ರೆಸ್ಡ್ ಕ್ಲಾಸಸ್. ಗಾಂಧೀಜಿ ಮೇಲ್ಮಟ್ಟದ ಜನರು ಅಥವಾ ಮೇಲ್ವರ್ಗದ ಜನರು ತುಳಿತಕ್ಕೊಳಗಾದ ಜನರ ಬಗ್ಗೆ ಏನ್ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಅಂಬೇಡ್ಕರ್ ಅವರು ತುಳಿತಕ್ಕೊಳಗಾದವರ ರೈಟ್ಸ್ ಅನ್ನ, ಹಕ್ಕುಗಳನ್ನ ಎತ್ತಿ ತೋರಿಸ್ತಾರೆ. ನಿಮ್ಗೆ ಇಂಥ ಹಕ್ಕುಗಳಿದೆ ಅಂತ ಹೇಳಿ. ಅದನ್ನೇ ಇನ್ನೊಂದ್ಸರಿ ಹೇಳ್ತೀನಿ. ಗಾಂಧೀಜಿ ರಿಮೈಂಡೆಡ್ ದ ಡ್ಯೂಟಿ ಆಫ್ ಹೈಯರ್ ಕ್ಲಾಸಸ್ ಟುವರ್ಡ್ಸ್ ಡಿಪ್ರೆಸ್ಡ್ ಕ್ಲಾಸಸ್. ಅಂಬೇಡ್ಕರ್ ರಿಮೈಂಡೆಡ್ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದೇರ್ ರೈಟ್ಸ್. 4ನೇ ಪ್ರಶ್ನೆ.
Name the newspapers and the institutions started by Dr. B.R. Ambedkar. Dr. B.R. Ambedkar had started the newspapers. They were Mukanayaka, Bahishkruta Bharata, ಮತ್ತೆ ಸಮತ. Institutions were started by him such as Hitakarini Sabha and the Independent Labour Party of India. ಅವರು 2 ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ. ಅವು ಯಾವುವು ಅಂತಂದ್ರೆ ಹಿತಕಾರಿಣಿ ಸಭಾ ಮತ್ತೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಇವು ಬದಲಾವಣೆಯ ಹರಿಕಾರರಾಗ್ತಾರೆ ಇವೆರಡು ಅಂತಕ್ಕಂಥದ್ದು. ಹಾಗೇನೆ ಈ ಪತ್ರಿಕೆಗಳು ಕೂಡ. ನೆಕ್ಸ್ಟ್ 5ನೇ ಪ್ರಶ್ನೆ. ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವೊರೇಷಿಯಸ್ ರೀಡರ್. ಎಕ್ಸ್ಪ್ಲೈನ್. ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಅಂಬೇಡ್ಕರ್ ಹ್ಯಾಡ್ ಅನ್ ಇನ್ಸೇಷಿಯಬಲ್ ಥರ್ಸ್ಟ್ ಫಾರ್ ಬುಕ್ಸ್? 2 ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದೀನಿ. ಈ ರೀತಿನಾದ್ರೂ ಕೇಳ್ಬೋದು, ಈ ರೀತಿನಾದ್ರೂ ಕೇಳ್ಬೋದು. ಡಾಕ್ಟರ್ ಅಂಬೇಡ್ಕರ್ ಬಾಟ್ ಬುಕ್ಸ್ ಬೈ ಕರ್ಟೈಲಿಂಗ್ ಹಿಸ್ ಡೈಲಿ ನೀಡ್ಸ್. ಇಲ್ಲಿ 4 ಪಾಯಿಂಟ್ ಕೊಟ್ಟಿದ್ದೀನಿ. 1ನೇದು, ತನ್ನ ದಿನನಿತ್ಯದ ಏನು ಖರ್ಚಿತ್ತಲ್ಲ ಅದನ್ನ ಕಡಿಮೆ ಮಾಡಿ ಪುಸ್ತಕಗಳನ್ನ ಕೊಡ್ತಿದ್ರು. 2ನೇದು, ಇನ್ ನ್ಯೂಯಾರ್ಕ್ ಹಿ ಬಾಟ್ 2000 ಓಲ್ಡ್ ಬುಕ್ಸ್. ನ್ಯೂಯಾರ್ಕ್ ಅಲ್ಲಿ ಅವರು 2000 ಹಳೆ ಪುಸ್ತಕಗಳನ್ನ ಕೊಂಡುಕೊಂಡ್ರು. ಇನ್ ಲಂಡನ್ ಹಿ ಬಾಟ್ ಮೆನಿ ಬುಕ್ಸ್. 3ನೇದು, ಲಂಡನ್ ಅಲ್ಲಿ ಅವರು ಬಹಳಷ್ಟು ಪುಸ್ತಕಗಳನ್ನ ಕೊಂಡುಕೊಂಡ್ರು. 4ನೇ ಪಾಯಿಂಟ್, ಅಂಡ್ ಇಟ್ ವಾಸ್ ಸೆಂಟ್ ಟು ಇಂಡಿಯಾ ಇನ್ 32 ಬಾಕ್ಸಸ್. ಅವುಗಳನ್ನ 32 ಬಾಕ್ಸ್ಗಳಲ್ಲಿ ಇಂಡಿಯಾಗೆ ತಂದ್ರು ಅಥವಾ ಕಳಿಸಿದ್ರು ಅಂತಕ್ಕಂಥದ್ದು. 6ನೇ ಪ್ರಶ್ನೆ. What were the major influence of 14th Amendment of the USA Constitution and Mahatma Phule on Dr. Ambedkar? ಇದು ಭಾರಿ ಇಂಪಾರ್ಟೆಂಟೇ. ಸಾಮಾನ್ಯವಾಗಿ ಇಲ್ಲಿ ಕೇಳಿರ್ತಕ್ಕಂಥವನ್ನೆಲ್ಲ ನಾನು ಹೇಳಿದಾಗೆ ಎಲ್ಲ ಇಂಪಾರ್ಟೆಂಟೇ. ಇದು ಕೂಡ ಒಂದರಲ್ಲಿ. ಏನು ಸಂವಿಧಾನದ 14ನೇ ತಿದ್ದುಪಡಿ, ಯಾವ ಸಂವಿಧಾನ? USA ಸಂವಿಧಾನದ 14ನೇ ತಿದ್ದುಪಡಿ ಮತ್ತೆ ಮಹಾತ್ಮ ಫುಲೆ ಅವರಿಬ್ಬರ ಇನ್ಫ್ಲೂಯೆನ್ಸ್, ಅವೆರಡರ, ಫುಲೆ ಅವರದು ಮತ್ತೆ 14ನೇ ಅಮೆಂಡ್ಮೆಂಟ್ದು, ಅವೆರಡರ ಇನ್ಫ್ಲೂಯೆನ್ಸ್ ಅಥವಾ ಪ್ರಭಾವ ಏನಾಯಿತು ಅಂಬೇಡ್ಕರ್ ಅವರ ಮೇಲೆ? ಉತ್ತರ. The 14th Amendment to the US Constitution gave freedom to the Black Americans. ನಮಗೆಲ್ಲ ಗೊತ್ತಿರೋ ಹಾಗೆ 14ನೇ ತಿದ್ದುಪಡಿ US ಕಾನ್ಸ್ಟಿಟ್ಯೂಷನ್ದು ಅದು ಬ್ಲಾಕ್ ಅಮೇರಿಕನ್ನರಿಗೆ ಫ್ರೀಡಮ್ ಅನ್ನ ಕೊಡುತ್ತೆ. He saw the parallel situation for the depressed classes in India. ಅದೇ ಒಂದು ಸಿಚುಯೇಷನ್ ಇಂಡಿಯಾದಲ್ಲೂ ಕೂಡ ಇದೆ. ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ ಅಲ್ಲಿ ಬ್ಲಾಕ್ ಅಮೇರಿಕನ್ಸ್ ಅಂತ ಬದುಕ್ತಾ ಇದ್ದಾರೆ ಅನ್ನೋದು ಅವರು ಗಮನಕ್ಕೆ ಬರುತ್ತೆ. ದ ಲೈಫ್ ವರ್ಕ್ ಆಫ್ ಮಹಾತ್ಮ ಫುಲೆ ಇನ್ಫ್ಲುಯೆನ್ಸ್ಡ್ ಅಂಬೇಡ್ಕರ್ ಹೂ ಡಿಸೈಡೆಡ್ ಟು ಫ್ಲೈಟ್ ಅಗೇನೆಸ್ಟ್ ಸೋಷಿಯಲ್ ಜಸ್ಟಿಸ್. ಮಹಾತ್ಮ ಫುಲೆ ಅವರ ಇನ್ಫ್ಲುಯೆನ್ಸ್ ಇವ್ರ ಮೇಲೆ ಆಗುತ್ತೆ. ಏನಂತಂದ್ರೆ ಸೋಷಿಯಲ್ ಇನ್ಜಸ್ಟಿಸ್ ವಿರುದ್ಧ ಹೋರಾಟ ಮಾಡ್ತಿರ್ತಾರೆ ಅವರು ಕೂಡ. ಅದ್ರ ಜೊತೆಗೆ ವಿಮೆನ್ಸ್ ಅಪ್ಲಿಫ್ಟ್ಮೆಂಟು, ಆಮೇಲೆ ಕ್ಲಾಸ್ಲೆಸ್ ಸೊಸೈಟಿಯನ್ನ ಅವರು ಬಹಳ ಅದ್ರ ಬಗ್ಗೆ ಕೆಲಸ ಮಾಡ್ತಿರ್ತಾರೆ. ಅದು ಕೂಡ ಇವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ. ದ ಕಾನ್ಸರ್ಟ್ ಪಾಠದಿಂದ 1ನೇ ಪ್ರಶ್ನೆ. Why did Aunt Sushila suggest a walk in the park to Smita? Smita was feeling bad because her brother was too sick to attend the concert of Pandit Ravi Shankar. ಸ್ಮಿತಾ ಬಹಳ ಬೇಜಾರದಲ್ಲಿರ್ತಾಳೆ. ಯಾಕಂತಂದ್ರೆ ಆಕೆಯ ಬ್ರದರ್ ಆದಂತ ಅನಂತ್ ಬಹಳ ಅವನಿಗೆ ಒಂದು ಕಾಯಿಲೆ ತೀವ್ರವಾಗಿರುತ್ತೆ. ಅವನು ಪಂಡಿತ್ ರವಿಶಂಕರ್ ಅವರ ಕಾನ್ಸರ್ಟ್ಗೆ ಅಟೆಂಡ್ ಆಗಕ್ಕೆ ಆಗ್ತಿಲ್ಲಲ್ಲ ಅನ್ನೋದು ಇವಳಿಗೆ ಕೊರತೆ ಇರುತ್ತೆ. ಶಿ ಕುಡ್ ನಾಟ್ ಟೇಕ್ ಹಿಮ್ ವಿತ್ ಹರ್. ನನ್ನ ಜೊತೆ ಕರ್ಕೊಂಡು ಹೋಗಕ್ ಆಗ್ತಿಲ್ವಲ್ಲ ಅಂತ ಆಕೆ ಬಾಧೆ ಪಡ್ತಾ ಇರ್ತಾಳೆ. ಸೊ ಹರ್ ಆಂಟ್ ಸಜೆಸ್ಟೆಡ್ ಟು ಟೇಕ್ ಅ ವಾಕ್ ಇನ್ ದ ಪಾರ್ಕ್ ಟು ಫೀಲ್ ಬೆಟರ್. ಅದನ್ನು ನೋಡಿದಂತ ಅವರ ಆಂಟಿ ಒಂದು ವಾಕ್ ಮಾಡೋ ಪಾರ್ಕಲ್ಲಿ ಸ್ವಲ್ಪ ಮನಸ್ಥಿತಿಯಿಂದ ಸುಧಾರಿಸುತ್ತೆ ಅಂತ ಹೇಳ್ತಾಳೆ. 2ನೇ ಪ್ರಶ್ನೆ. ಹೌ ಡು ಯು ಸೇ ದಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್? ಬಹಳ ಅಂದ್ರೆ ಸುಮಾರು 7 ಪ್ರಶ್ನೆಗಳಲ್ಲಿ ಬಂದಿರತಕ್ಕಂಥದ್ದು ಇದು. ಮಾಡೆಲ್ ಕ್ವೆಶ್ಚನ್ ಪೇಪರ್ 1, 2, 3, 4, ಪ್ರಿಪರೇಟರಿ 1, 2, 3, 4, 1, 2, 3 ಇವುಗಳಲ್ಲಿ ಡಿಫ್ರೆಂಟ್ ರೀತಿಯಲ್ಲಿ ಈ ಪ್ರಶ್ನೆನ ಕೇಳಿದ್ದಾರೆ. ಉತ್ತರ. ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್, the fastest runner. He was also a good sitar player.
He composed his own tunes for the astonishment to his guru. ಅನಂತ್ ಒಬ್ಬ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿದ್ದ, ಮತ್ತೆ ವೇಗವಾಗಿ ಓಡ್ತಕ್ಕಂಥ ರನ್ನರ್ ಆಗಿದ್ದ, ಒಬ್ಬ ಒಳ್ಳೆಯ ಸಿತಾರ್ ಪ್ಲೇಯರ್ ಆಗಿದ್ದ. ಈತ ಸ್ವಂತ ಟ್ಯೂನ್ಗಳನ್ನ ಮಾಡ್ತಾ ಇರ್ತಾನೆ. ಅದು ಅವರ ಗುರುವಿಗೆ ಬಹಳ ಆಶ್ಚರ್ಯಕರವಾಗಿ ಕಾಣಿಸ್ತಾ ಇರ್ತದೆ. ಹಾಗಾಗಿ ಈತ ಟ್ಯಾಲೆಂಟೆಡ್ ಬಾಯ್. ಮೂರನೇ ಪ್ರಶ್ನೆ, ಸ್ಮಿತಾ ವಾಸ್ ಸಕ್ಸೆಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ಸ್ ವಿಶ್. ಎಲಾಬ್ರೇಟ್. ಸ್ಮಿತಾ ತನ್ನ ಬ್ರದರ್ಸ್ ವಿಶ್ ಏನಿತ್ತು, ಅನಂತನ ವಿಶ್ ಏನಿತ್ತು, ಆ ವಿಶ್ ಅನ್ನ ಫುಲ್ಫಿಲ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾಳೆ. ಹೇಗೆ ಅದನ್ನ ಎಲಾಬ್ರೇಟ್ ಮಾಡಿ ಅಂತ. ಸ್ಮಿತಾಸ್ ಪ್ಲಾನ್ ವಾಸ್ ಟು ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಟು ಪ್ಲೇ ಸಿತಾರ್ ಫಾರ್ ಹರ್ ಬ್ರದರ್. ಸ್ಮಿತಾಲ್ ಪ್ಲಾನ್ ಏನಿತ್ತು ಅಂತಂದ್ರೆ ಪಂಡಿತ್ ರವಿಶಂಕರ್ ಅವ್ರನ್ನ ರಿಕ್ವೆಸ್ಟ್ ಮಾಡೋದು, ನಮ್ಮ ಬ್ರದರ್ಗೋಸ್ಕರ ಅವ್ರು ಬಂದು ಸಿತಾರ್ನ ನುಡಿಸ್ಬೇಕು, ಆ ರೀತಿ ಕೇಳ್ಕೊಳ್ಳೋದು ಅಂತ ಅವ್ರ ಪ್ಲಾನ್ ಇರುತ್ತೆ. ಕೇಳ್ಕೊಳ್ತಾಳೆ. ಆಫ್ಟರ್ ದ ಕಾನ್ಸರ್ಟ್ ಶಿ ವೆಂಟ್ ಅಪ್ ಟು ದ ಸ್ಟೇಜ್ ಅಂಡ್ ಅಪ್ರೋಚ್ಡ್ ಹಿಮ್ ಟು ಎಕ್ಸ್ಪ್ಲೈನ್ ಹರ್ ಬ್ರದರ್ಸ್ ಕಂಡೀಷನ್ ಅಂಡ್ ವಿಶ್ ಟು ಹಿಮ್. ಕಾನ್ಸರ್ಟ್ ನಂತರ ಅವ್ರನ್ನ ಭೇಟಿಯಾಗಿ ಸ್ಟೇಜ್ ಮೇಲೆ ಆಕೆ ಬ್ರದರ್ ಕಂಡೀಷನ್ ಅನ್ನೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾಳೆ. ದೇ ಅಗ್ರೀಡ್ ಅಂಡ್ ಕೇಮ್ ಟು ಹರ್ ಹೌಸ್ ಅಂಡ್ ಫುಲ್ಫಿಲ್ಡ್ ಅನಂತ್ಸ್ ಲಾಸ್ಟ್ ವಿಶ್. ಅವ್ರು ಒಪ್ಕೊಳ್ತಾರೆ, ಅವ್ರ ಮನೆಗೆ ಬರ್ತಾರೆ. ಅನಂತನ ಲಾಸ್ಟ್ ವಿಶ್ ಆದಂತಹ ಪಂಡಿತ್ ರವಿಶಂಕರ್ ಅವರ ಕಾನ್ಸರ್ಟ್ ಅನ್ನು ನೋಡಬೇಕು ಅಂತಕ್ಕಂಥ ಒಂದು ಲಾಸ್ಟ್ ವಿಶ್ ಅಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಅಂತಕ್ಕಂಥ ಪಾಠದಿಂದ 2 ಅಂಕದ ಪ್ರಶ್ನೆ. ಹೌ ಅಕಾರ್ಡಿಂಗ್ ಟು ಬರಾಕ್ ಈ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಥ್ರೆಟನ್. ಬರಾಕ್ ಕೆಲಿಸ್ ಬರಾಕ್ ಏನು ಆಥರ್ ಇದ್ದಾರೆ, ಅವ್ರ ಪ್ರಕಾರ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಇಸ್ ಥ್ರೆಟನ್ಡ್. ಏನು ನಾಗರಿಕ ಸಮಾಜ ಬಹಳಷ್ಟು ಭಯ ಪಡ್ತಾ ಇದೆ. ಹೇಗೆ ಅಂತಕ್ಕಂಥದ್ದು. Barak points out that human progress through science and technology has also brought dangers such as environmental destruction, misuse of resources, and the potential war and conflict. ಸಂಭವನೀಯ ಯುದ್ಧಗಳಿಂದ ಮತ್ತು ಸಂಘರ್ಷಗಳಿಂದ, ಅದರ ಜೊತೆಗೆ ಏನು ಎನ್ವಿರಾನ್ಮೆಂಟಲ್ ಡಿಸ್ಟ್ರಕ್ಷನ್ಗಳಿಂದ, ರಿಸೋರ್ಸ್ಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ, ಬಹಳಷ್ಟು ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರೋಗ್ರೆಸ್ ಇಂದ ಏನಾಗ್ತಾ ಇದೆ, ಸಮಾಜದಲ್ಲಿ ಬಹಳಷ್ಟು ಡೇಂಜರ್ ಆಗ್ತಾ ಇದೆ, ಬಹಳಷ್ಟು ಅಪಾಯಕಾರಿ ಸಿಚುಯೇಷನ್ಗಳು ಬರ್ತಾ ಇದೆ ಅನ್ನೋದನ್ನ ಯಾರು ಕೆಲಿಸ್ ಬರಾಕ್ ಅವರು ಹೇಳ್ತಾರೆ. ದೀಸ್ ಥ್ರೆಟ್ಸ್, ಈ ಭಯಗಳೇ ಪುಟ್ ದ ಫ್ಯೂಚರ್ ಆಫ್ ಸಿವಿಲೈಸೇಷನ್ ಅಟ್ ರಿಸ್ಕ್, ಜನರ ಫ್ಯೂಚರ್ ಅನ್ನ ರಿಸ್ಕ್ ಅಲ್ಲಿ ಇಟ್ಟಿದೆ. ಇಫ್ ಹ್ಯೂಮನ್ ಡು ನಾಟ್ ಯೂಸ್ ಸೈನ್ಸ್ ವೈಸ್ಲಿ ಅಂಡ್ ರೆಸ್ಪಾನ್ಸಿಬಲಿ, ಯಾವಾಗ ಮನುಷ್ಯ ಜಾಣತನದಿಂದ ಮತ್ತೆ ಜವಾಬ್ದಾರಿಯುತವಾಗಿ ವಿಜ್ಞಾನವನ್ನು ಉಪಯೋಗಿಸ್ಕೊಳ್ಳದೆ ಹೋದ್ರೆ ಆತ ರಿಸ್ಕ್ ಅಲ್ಲಿ ಖಂಡಿತ ಇರ್ತಾನೆ ಅನ್ನೋ ಮಾತನ್ನ ಹೇಳ್ತಾರೆ. ವಾಟ್ ಇಸ್ ದ ಥ್ರೆಟ್ ಆಫ್ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಇಂಪ್ಲೈ? ದೇರ್ ವಾಸ್ ದ ಥ್ರೆಟ್ ಆಫ್ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಅಂತಂದ್ರೆ ಒಬ್ರಿಗೊಬ್ರು ಒಪ್ಪಿಕೊಂಡು ನಾಶ ಮಾಡತಕ್ಕಂಥದ್ದು. ನಾನು ಈಗ ಅಂದ್ರೆ ಅಲ್ಲೇನು 3 ದೇಶಗಳು ಬರ್ತವೆ, USSR, UK ಮತ್ತು US. ಒಂದು ದೇಶ ಇನ್ನೊಂದು ದೇಶದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕಿದ್ರೆ ಆ ದೇಶಕ್ಕೆ ಟೈಮ್ ಇರುತ್ತೆ, ಅದು ಕೂಡ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕಿ ಈ ದೇಶವನ್ನ ನಾಶ ಮಾಡುತ್ತೆ. ಇದನ್ನೇ ಹೇಳೋದು ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಅಂತ. ಅದರಿಂದ ಬಹಳ ಭಯ ಜನರಿಗೆ ಎಲ್ಲರೂ. As nuclear tests continued, stronger bombs were being made. The 3 superpowers wanted to come to an agreement, putting a ban on the nuclear weapon test to save themselves and the world. ಇಡೀ ಪ್ರಪಂಚವನ್ನ ಉಳಿಸಲಿಕ್ಕೆ, ಜನರನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾಗಿದೆ ಅವರು. 3 ಸೂಪರ್ ಪವರ್ಸ್ ಅಂದ್ರೆ USSR, UK, USA, ಈ 3 ಸೂಪರ್ ಪವರ್ ದೇಶಗಳು ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾಗಿದೆ. ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮೇಲೆ ಬ್ಯಾನ್ ಮಾಡ್ತಕ್ಕಂಥದ್ದು, ಯಾರು ನ್ಯೂಕ್ಲಿಯರ್ ವೆಪನ್ ಅನ್ನ ಟೆಸ್ಟ್ ಮಾಡೋ ಹಾಗಿಲ್ಲ ಅಂತಕ್ಕಂಥದ್ದು. ಇದರಿಂದ ಏನಂತಂದ್ರೆ MAD ಅಥವಾ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಅನ್ನ ನಾವು ತಡೆಗಟ್ಟಬಹುದು
ಅಂತಕ್ಕಂಥದ್ದು. ಮೂರನೇ ಪ್ರಶ್ನೆ, ವೈ ಡಸ್ ಕೆಲಿಸ್ ಬರೋಕ್ ಫೀಲ್ ದಟ್ ಸೈನ್ಸ್ ಇಸ್ ದ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಅಂಡ್ ದ ಕೇರ್ ಟೇಕರ್ ಆಫ್ ಹ್ಯುಮ್ಯಾನಿಟಿ? ಯಾಕೆ ಕೆಲಿಸ್ ಬರೋಕ್ ಅವರು ಅಂದ್ಕೊಳ್ತಾರೆ ವಿಜ್ಞಾನವೇ ಅನಿವಾರ್ಯ ರಕ್ಷಕ ಮತ್ತೆ ಕೇರ್ ಟೇಕರ್, ಯಾವುದ್ರು ಮಾನವನ ಕೇರ್ ಟೇಕರ್ ಮತ್ತೆ ಅನಿವಾರ್ಯ ರಕ್ಷಕ ಅಂತ ಯಾಕೆ ಅಂದ್ಕೊಳ್ತಾರೆ ಕೆಲಿಸ್ ಬರೋಕ್ ಅವರು? ಬಿಕಾಸ್ ಇಟ್ ಈಸ್ ಓನ್ಲಿ ಸೈನ್ಸ್ ದಟ್ ಕ್ಯಾನ್ ಎನ್ಶ್ಯೂರ್ ದಟ್ ವಿ ಮೂವ್ ವಿತ್ ಟೈಮ್ ಸೇಫ್ಲಿ. ವಿಜ್ಞಾನ ಮಾತ್ರ ಇದಕ್ಕೆ ಉತ್ತರ ಕೊಡೋಕೆ ಸಾಧ್ಯ. ಏನಂತಂದ್ರೆ ನಾವು ಟೈಮ್ ಜೊತೆಗೆ ಸೇಫ್ ಆಗಿ ಮೂವ್ ಆಗ್ತಿದ್ದೀವಿ ಅಂತ. When it comes to the question of ensuring that countries that have signed the treaty of not carrying out nuclear explosion keep their word, it is only science that can differentiate between the tremors caused by nuclear explosions and natural earthquakes. ಯಾವಾಗ ಮನುಷ್ಯ ತನ್ನ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ, ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ನ ಮುಂದುವರಿಸಿದ ಅಂತಂದ್ರೆ ಅಲ್ಲಿ ಆಗ್ತಕ್ಕಂಥದ್ದು ದೊಡ್ಡ ಅನಾಹುತಗಳೇ ಆಗ್ತದೆ ಅಂತಕ್ಕಂಥದ್ದು. ಇಟ್ ಈಸ್ ಸೈನ್ಸ್ ದಟ್ ಕ್ಯಾನ್ ಗಿವ್ ಅಸ್ ನ್ಯೂ ಸೋರ್ಸಸ್ ಆಫ್ ಎನರ್ಜಿ. ವಿಜ್ಞಾನವೇ ನಮಗೆ ನ್ಯೂ ಸೋರ್ಸಸ್ ಆಫ್ ಎನರ್ಜಿನ ಕೊಡುತ್ತೆ, ನ್ಯೂ ಮಿನರಲ್ ಡೆಪಾಸಿಟ್ಸ್ ಅನ್ನು ಕೊಡುತ್ತೆ, ಎಫಿಷಿಯಂಟ್ ಡಿಫೆನ್ಸ್ ಫ್ರಮ್ ಟೆರರಿಸಮ್, ಟೆರರಿಸಮ್ ಇಂದ ನಮಗೆ ರಕ್ಷಣೆಯನ್ನು ಕೂಡ ಕೊಡ್ತಕ್ಕಂಥದ್ದು ಅದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. Scientists are the most practical people in the world. Justify. It is through the work of the scientists that we have medicines, electronics, new sources of energy, modes of transport, the green revolution, new brands of industry, from defense to entertainment, antibiotics, biotechnology, synthetic fibers, genetic forensic diagnosis ಇತ್ಯಾದಿ. ಇವೆಲ್ಲವೂ ಹೇಳ್ತವೆ ನಮ್ಗೆ ಏನಂತಂದ್ರೆ ಸೈಂಟಿಸ್ಟ್ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಹೇಳಿ. ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಜಿನೇವಾ? ಸೂಪರ್ ಪವರ್ಸ್ ಆದಂತ USSR, UK ಮತ್ತು USA ಇವು ಜಿನೇವಾದಲ್ಲಿ ಯಾಕೆ ಮೀಟ್ ಆದವು? ಪ್ರಶ್ನೆ. ದ ಸೈಂಟಿಸ್ಟ್ ಮೆಟ್ ಅಟ್ ಜಿನೇವಾ ಟು ಡಿಸ್ಕಸ್ ದ ಪ್ರಾಬ್ಲಮ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ನ್ಯೂಕ್ಲಿಯರ್ ವೆಪನ್ಗಳ ಇಂದ ಉಂಟಾಗ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಡಿಸ್ಕಸ್ ಮಾಡೋದಕ್ಕೆ ವಿಜ್ಞಾನಿಗಳು ಜಿನೇವಾದಲ್ಲಿ ಭೇಟಿಯಾದರು. ಸಿನ್ಸ್ ದ ಟ್ರೆಮರ್ ಕಾಸ್ಡ್ ಬೈ ಅನ್ ಅರ್ಥ್ಕ್ವೇಕ್ ಆಸ್ ದ ಸೇಮ್ ಆಸ್ ದ ಟ್ರೆಮರ್ಸ್ ಕಾಸ್ಡ್ ಬೈ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್. ಭೂಕಂಪ ಆದ್ರೂ ಕೂಡ ಸೇಮ್ ಟ್ರೆಮರ್ ಆಗುತ್ತೆ, ನಡುಕ ಆಗುತ್ತೆ ಭೂಮಿ. ಅದೇ ರೀತಿ ನ್ಯೂಕ್ಲಿಯರ್ ಎಕ್ಸ್ಪ್ಲೋಸ್ ಮಾಡಿದ್ರು ಕೂಡ ಅದೇ ರೀತಿ ನಡುಕ ಆಗುತ್ತೆ ಭೂಮಿ. If countries which signed the treaty violated the terms, ಎಲ್ಲ ದೇಶಗಳು ಒಪ್ಪಂದ ಮಾಡಿಕೊಂಡು ಕೂಡ ಅದನ್ನೇನಾದ್ರೂ ಉಲ್ಲಂಘನೆ ಮಾಡಿದ್ರೆ it would be difficult to know the violation. ಯಾರು ಉಲ್ಲಂಘನೆ ಮಾಡಿದ್ರು, ಎಲ್ಲಿ ಭೂಮಿ ನಡುಕ ಆಯಿತು, ಎಲ್ಲಿ ಎಕ್ಸ್ಪ್ಲೋಸ್ ಮಾಡಿದ್ರು ಅಂತ ನೋಡೋದು ಕಷ್ಟ. So the technical experts from the Soviet Union, United States and United Kingdom, three powers possessing nuclear weapons, met to come up with suggestions. ಹಾಗಾಗಿ ಭೂಕಂಪದಿಂದ ಆಗ್ತಕ್ಕಂಥ ಟ್ರೆಮರ್ಗಳನ್ನ ಮತ್ತೆ ಎಕ್ಸ್ಪ್ಲೋಷನ್ ಇಂದ ಆಗ್ತಕ್ಕಂಥ ಟ್ರೆಮರ್ಗಳನ್ನ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಬರ್ತಕ್ಕಂಥ ಸೈಂಟಿಸ್ಟ್ಗಳನ್ನ ಕರೆಸ್ತಾರೆ. ಅವ್ರು ಕರೆಸಿ ಒಳ್ಳೆ ಸಜೆಷನ್ಗಳಿಂದ ಈ ಒಂದು ಸೂಪರ್ ಪವರ್ ಮೀಟ್ ಅನ್ನ ಮುಗಿಸ್ತಾರೆ ಅಂತಕ್ಕಂಥದ್ದು. ನಾರಾಯಣ್ಪುರ್ ಇನ್ಸಿಡೆಂಟ್ ಮತ್ತೆ ಇನ್ನೊಂದು ಯಾವುದು ಗ್ರೇಟ್ ಮೋಟ ರಿವರ್ ಚೆರಿಸ್ಟ್, ಇವೆರಡಾದ್ರೆ ಹೆಚ್ಚು ಕಡಿಮೆ ಎಲ್ಲ ಮುಗೀತದೆ. ನಾರಾಯಣ್ಪುರ್ ಇನ್ಸಿಡೆಂಟ್ ಇಂದ ಹೌ ಕ್ಯಾನ್ ಯು ಸೇ ದಟ್ ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ಯೂಶುವಲ್ ಆರ್ ಹೌ ವಾಸ್ ದ ಮಾರ್ಚ್ ಲೆಡ್ ಬೈ ದ ಸ್ಟೂಡೆಂಟ್ಸ್? ದ ಸ್ಟೂಡೆಂಟ್ಸ್ ಮಾರ್ಚ್ ಈಸ್ ಇನ್ ಕಂಪ್ಲೀಟ್ ಸೈಲೆನ್ಸ್. ಸ್ಟೂಡೆಂಟ್ಸ್ ಮಾರ್ಚ್ ಇನ್ ಕಂಪ್ಲೀಟ್ ಸೈಲೆನ್ಸ್. ಅಲ್ಲಿಯ ವಿದ್ಯಾರ್ಥಿಗಳು ಸೈಲೆಂಟ್ ಆಗಿ ಮಾರ್ಚ್ ಮಾಡಿದ್ರು. ದೇರ್ ವರ್ ನೋ ಸ್ಲೋಗನ್ಸ್, ಯಾವ ಸ್ಲೋಗನ್ ಇರಲಿಲ್ಲ, ನೋ ಶೌಟ್ಸ್, ಯಾವ ಕೂಗು ಇರಲಿಲ್ಲ. ಜಸ್ಟ್ ದ ಶಫಲ್ ಆಫ್ ಫೀಟ್, ಅವ್ರ ಕಾಲಿನ ಸಪ್ಪಳನೆ ಇತ್ತು. ದ ಡ್ರಿಪ್ ಆಫ್ ರೈನ್, ಚಿಕ್ಕದಾಗಿ ಮಳೆ ಬರ್ತಾ ಇತ್ತು. ಅ ಲೋ ಮರ್ಮರ್ ಫ್ರಮ್ ದ ವಾಚಿಂಗ್ ಕ್ರೌಡ್, ಜನ ನಿಂತ್ಕೊಂಡು ನೋಡ್ತಾ ಇದ್ದವರು ಸ್ವಲ್ಪ ಗುನುಗ್ತಾ ಇದ್ರು. ಸೊ ಇಟ್ ವಾಸ್ ಅನ್ ಅನ್ಯೂಶುವಲ್ ಮಾರ್ಚ್. ಇದೆಲ್ಲವನ್ನ ನೋಡಿ ಹೇಳ್ಬೋದು ಇದು ಒಂದು ಅನ್ಯೂಶುವಲ್ ಮಾರ್ಚ್ ಅಂತ ಹೇಳಿ. ಎರಡನೇ ಪ್ರಶ್ನೆ, ಹೌ ವಾಸ್ ದ ವಿಸಿಟ್ ಆಫ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ?
ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಏನು ಬಂದ್ರಲ್ಲ, ಅದು ಮೋಹನ್ ಫ್ಯಾಮಿಲಿಗೆ ಹೇಗೆ ಹೆಲ್ಪ್ ಆಯಿತು? ಮಿಸ್ಟರ್ ಪಾಟೀಲ್, ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ವಾರ್ನ್ ಹಿಮ್ ಅಬೌಟ್ ದ ಪೊಲೀಸ್ ರೇಡ್. ಪಾಟೀಲ್ ಬರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಮೋಹನ್ ಮನೆಗೆ ಪೊಲೀಸ್ ರೇಡ್ ಆಗೋದಿದೆ ನಿಮ್ಮ ಮನೆ ಅಂತ ಹೇಳ್ತಾರೆ, ವಾರ್ನ್ ಮಾಡ್ತಾರೆ. He helped Mohan's family by the British police by taking away the cyclo-styling machine from their house. ಅವ್ರ ಮನೆಯಲ್ಲಿದ್ದಂಥ ಸೈಕ್ಲೋಸ್ಟೈಲಿಂಗ್ ಮಷಿನ್ ಅನ್ನ ಅವ್ರ ಮನೆಯಿಂದ ಹೊರಗಡೆ ತಗೊಂಡು ಹೋಗ್ತಾರೆ. ಅದು ಬ್ರಿಟಿಷ್ ಪೊಲೀಸ್ಗೆ ಗೊತ್ತಾಗದಂತೆ ಇವರನ್ನ ಕಾಪಾಡ್ತಾರೆ. ವೈ ಡಿಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್? ಯಾಕೆ ಬಂದ ಅವ್ರ ಮನೆಗೆ? ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹ್ಯಾಡ್ ಕಮ್ ದೇ ಟು ಎನ್ಕ್ವೈರ್ ಅಬೌಟ್ ದ ಸೈಕ್ಲೋಸ್ಟೈಲಿಂಗ್ ಮಷಿನ್ ಅಂಡ್ ಟು ವಾರ್ನ್ ಅಬೌಟ್ ರೇಡ್. ಸೈಕ್ಲೋಸ್ಟೈಲಿಂಗ್ ಮಷಿನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತೆ ರೈಡ್ ಆಗೋದಿದೆ ಅಂತ ವಾರ್ ಮಾಡೋದಕ್ಕೆ ಬರ್ತಾನೆ ಪಾಟೀಲ್. ಮೋಹನ್ಸ್ ಮದರ್ ಬಿಲೀವ್ಡ್ ಹಿಮ್. ಮೋಹನ್ ಅವರ ತಾಯಿ ಅವರನ್ನು ನಂಬ್ತಾರೆ. ಶಿ ಅಲೋಡ್ ಹಿಮ್ ಟು ಟೇಕ್ ದ ಸೈಕ್ಲೋಸ್ಟೈಲಿಂಗ್ ಮಷಿನ್. ಮನೆಯಲ್ಲಿದ್ದಂಥ ಸೈಕ್ಲೋಸ್ಟೈಲಿಂಗ್ ಮಷಿನ್ ಅನ್ನ ಹೊರಗಡೆ ತಗೊಂಡು ಹೋಗೋದಕ್ಕೆ ಅಲೋ ಮಾಡ್ತಾರೆ. ವೈ ವರ್ ಬಾಬು ಅಂಡ್ ಮಂಜು ಅ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಆಫ್ ದ ಸ್ಟೂಡೆಂಟ್ಸ್ ಮಾರ್ಚಿಂಗ್? ಬಾಬು ಮತ್ತು ಮಂಜು ಸ್ವಲ್ಪ ಬೇಜಾರಾಗ್ತಾರೆ ಅವರು ಎಲ್ಲ ವಿದ್ಯಾರ್ಥಿಗಳು ಮಾರ್ಚ್ ಮಾಡೋ ರೀತಿಯನ್ನ ನೋಡಿ. ಯಾಕೆ? ಬಾಬು ಮತ್ತು ಮಂಜು were a bit disappointed with the way students were marching because the students marched in complete silence. There were no slogans, no shouts. They expected the protest to be violent. ಬಾಬು ಮತ್ತು ಮಂಜು ಸ್ವಲ್ಪ ಬೇಜಾರಾಗ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಸ್ಟೂಡೆಂಟ್ಗಳು ಮಾರ್ಚ್ ಮಾಡಿದ ರೀತಿಯನ್ನ ನೋಡಿ. ಯಾಕಂದ್ರೆ ಆ ಮಾರ್ಚ್ ನಲ್ಲಿ ಸ್ಲೋಗನ್ಸ್ ಇರಲಿಲ್ಲ, ಶೌಟ್ಸ್ ಇರಲಿಲ್ಲ. ಅವರು ವೈಲೆಂಟ್ ಆಗುತ್ತೆ ಮಾರ್ಚ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು, ಆದ್ರೆ ಅದು ವೈಲೆಂಟ್ ಆಗಲಿಲ್ಲ, ಸೈಲೆಂಟ್ ಆಯ್ತು. ಎ ಗ್ರೇಟ್ ಮಾರ್ಟೈರ್ ಎವರ್ ಚೆರಿಶ್ಡ್. In what way did the absence of the mother make Hanif and his brothers responsible? ತಾಯಿಯ ಅಬ್ಸೆನ್ಸ್, ತಾಯಿಯ ಗೈರು ಹಾಜರಿ ಹನೀಫ್ ಮತ್ತು ಅವರ ಬ್ರದರ್ ಅನ್ನ ಬಹಳ ಜವಾಬ್ದಾರಿಯುತ ಮನುಷ್ಯರನ್ನಾಗಿ ಮಾಡ್ತಲ್ಲ. ಹೇಗೆ? The absence of mother from home taught the children something that made the children to become very responsible, getting up and getting ready for school without having to tell them. ದಿನಾಲು ಬೇಗ ಎದ್ದೇಳೋದು, ಆಮೇಲೆ ಶಾಲೆಗೆ ತಯಾರಾಗ್ತಕ್ಕಂಥದ್ದು, ಈ ಕೆಲಸವನ್ನ ಅವರು ಯಾರು ಹೇಳ್ದನೆ ಮಾಡ್ತಾರೆ ದಿನ ಅಂತಕ್ಕಂಥದ್ದು. It gave the children a message that one's duty is most important thing in life. ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಒಬ್ಬರ ಕೆಲಸ ಬಹಳ ಇಂಪಾರ್ಟೆಂಟ್ ಜೀವನದಲ್ಲಿ ಅನ್ನೋದು ಗೊತ್ತಾಗುತ್ತೆ, ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಅವರು ರೆಸ್ಪಾನ್ಸಿಬಲ್ ಆಗ್ತಾರೆ. ಎರಡನೇ ಪ್ರಶ್ನೆ, ಹೌ ಡು ಯು ಸೇ ದಟ್ ಹನೀಫ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ವೆರಿ ಟಾಲೆಂಟ್ಸ್ ಅಂಡ್ ಇಂಟ್ರೆಸ್ಟ್? ಆರ್ ಹೌ ವಾಸ್ ಲೈಫ್ ಫಾರ್ ಹನೀಫ್ ಎಕ್ದಮ್ ಬಿಂದಾಸ್? ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರ. ಹನೀಫ್ ವಾಸ್ dabbled in art, sketched very well, made beautiful cars out of waste material, did a great deal and loved playing the drums. ಹನೀಫು ಕಲೆಯಲ್ಲಿ ಬಹಳ ಪರಿಣಿತನಿದ್ದ, ಬಹಳ ಚೆನ್ನಾಗಿ ಸ್ಕೆಚ್ ಮಾಡ್ತಾ ಇದ್ದ, ವೇಸ್ಟ್ ಮೆಟೀರಿಯಲ್ ಇಂದ ಬ್ಯೂಟಿಫುಲ್ ಕಾರ್ಡ್ಗಳನ್ನ ಮಾಡ್ತಾ ಇದ್ದ, ಬಹಳಷ್ಟು ಓದ್ತಾ ಇದ್ದ, ಡ್ರಮ್ ಅನ್ನ ಬಾರಿಸ್ತಾ ಇದ್ದ. That is why the officers of Raj Rifles made him get all his instruments from Delhi and form the music group Hanif. ಹಾಗಾಗಿನೇ ಆಫೀಸರ್ಸ್, ರಾಜ್ ರೈಫಲ್ ನ ಆಫೀಸರ್ಸ್ ಏನ್ ಮಾಡ್ತಾರೆ, ಇವನ್ಗೆ ಎಲ್ಲಾ ಇನ್ಸ್ಟ್ರೂಮೆಂಟ್ಗಳನ್ನ ಡೆಲ್ಲಿಯಿಂದ ತರಿಸ್ಕೊಡ್ತಾರೆ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ, ಮತ್ತೆ ಮ್ಯೂಸಿಕ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅದರ ಹೆಸರು ಹನೀಫ್ ಅಂತ ಹೇಳಿ. ಲೈಫ್ ಫಾರ್ ಹನೀಫ್ in the beginning was never a smooth sail. Why was it so? ಹನೀಫನ ಮೊದಲಿನ ಜೀವನ ಸ್ಮೂತ್ ಸೇಲ್ ಆಗಿರಲಿಲ್ಲ, ಅಂದ್ರೆ ಬಹಳ ಚೆನ್ನಾಗಿ ನಡೀಲಿಲ್ಲ. ಯಾಕೆ ಹಂಗೆ? ಲೈಫ್ ಫಾರ್ ಹನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸೇಲ್ ಬಿಕಾಸ್ ಹನೀಫ್ ಲಾಸ್ಟ್ ಹಿಸ್ ಫಾದರ್ ವೆನ್ ಹಿ ವಾಸ್ ಜಸ್ಟ್ 8 years old. ಯಾಕೆಂದ್ರೆ ಆತ 8 ವರ್ಷ ಇದ್ದಾಗ್ಲೇನೆ ಆತ ತನ್ನ ತಂದೆಯನ್ನ ಕಳ್ಕೊಳ್ತಾನೆ. ಹಿಸ್ ಮದರ್ ಹೇಮಾ ಅಜೀಜ್ ವಾಸ್ ಲೆಫ್ಟ್ ಟು ಟೇಕ್ ಕೇರ್ ಆಫ್ 3 young boys.
ಅವರಮ್ಮ ಹೇಮಾ ಅಜೇಜಿ 3 ಜನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅವ್ರು ದುಡಿಮೆ ಮಾಡಕ್ ಶುರು ಮಾಡ್ತಾರೆ. ಬಟ್ ಶಿ ಹ್ಯಾಡ್ ಟು ಲೀವ್ ದ ಚಿಲ್ಡ್ರನ್ ಅಲೋನ್. ಆದ್ರೆ ಅವರು ಈ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಾಗಿತ್ತು. ಅಂಡ್ ಟ್ರಾವೆಲ್ ವಿತ್ ದ ಪರ್ಫಾರ್ಮೆನ್ಸ್ ಟೀಮ್ ಜೊತೆಗೆ ಅವ್ರು ವರ್ಕ್ ಮಾಡ್ತಾ ಇದ್ರು ವೋಕಲ್ ಆರ್ಟಿಸ್ಟ್ ಆಗಿ. ಹಾಗಾಗಿ ಹೋಗ್ಬೇಕಾಗಿತ್ತು. ಆಫ್ ದ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಅಂಡರ್ನಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಪರ್ಫಾರ್ಮೆನ್ಸ್ಗೋಸ್ಕರ ಅಲ್ಲಿ ಹೋಗ್ಬೇಕಾಗುತ್ತೆ. ಹಾಗಾಗಿ ಅವರ ಲೈಫು ಬಿಗಿನಿಂಗ್ ಅಲ್ಲಿ ಸ್ಮೂತ್ ಸೇಲ್ ಆಗಿರಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಲ್ಲಿ ತನಕ ನಾವು ಮಾಡಲ್ ಕ್ವಶನ್ ಪೇಪರ್ 1, 2, 3, 4, ಪ್ರಿಪರೇಟರಿ 1, 2, 3 ಇದರಲ್ಲಿ ಬಂದಿರತಕ್ಕಂಥ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೀವಿ. ಐ ಹೋಪ್ ಇವನು ಓದಿದ್ರೆ ಸಾಕು, ನೀವು 14 ಮಾರ್ಕ್ಸ್ ಅನ್ನ ಆರಾಮಾಗಿ ತಗೊಳ್ತೀರಿ. 7 ಪ್ರಶ್ನೆಗಳು 14 ಅಂಕಗಳನ್ನು ಆರಾಮಾಗಿ ತಗೊಳ್ತೀರಿ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ more videos.